ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಸಿಂಪಲ್ಲಾಗಿರೋ ಹೆಲ್ತಿ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಇದು ಈವ್ನಿಂಗು ತಿನ್ಬೋದು, ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು. ಸಿಂಪಲ್ಲಾಗಿ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ಇದು ದೊಡ್ಡವರು ತಿನ್ಬೋದು, ಇವನಿಗೆ ಸ್ನ್ಯಾಕ್ಸ್ ಕೂಡ ಥರನೂ ಮಾಡ್ಬೋದು. ಇದು ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಇದಕ್ಕೆ ಕ್ಯಾರೆಟ್ ತುರ್ಕೊಂಡಿರೋ ಕ್ಯಾರೆಟು, ಹಾಗೆಯೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೇಕಾದರೆ ಆಲೂಗಡ್ಡೆ ಕೂಡ ತುರಿದು ತೊಗೋಬೋದು, ಅದು ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ಆಮೇಲೆ ಹಾಗೆಯೇ 2 ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಹಾಕೋಬೋದು. ಇನ್ನೂ ಜಾಸ್ತಿ ಕ್ಯಾರೆಟು ಆಮೇಲೆ ಆಲೂಗಡ್ಡೆ ಕೂಡ ತುರಿದು ಹಾಕೋಬೋದು. ಕ್ಯಾರೆಟ್ ಹಾಕ್ಕೊಂಡೆ, ಹಾಗೆಯೇ ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. 1 ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಏನೇನು ತರಕಾರಿ ಇತ್ತು ಅದೆಲ್ಲ ಕೂಡ ಹಾಕೋಬೋದು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು ಇದಕ್ಕೆ ನೀವು. ನಾನಿಲ್ಲಿ ಯಾವುದೇ ರೀತಿಯ ಮಸಾಲೆ ಪೌಡ್ರ್ ಹಾಕ್ತಾ ಇಲ್ಲ. ಈಗ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಒಡೆದ್ಬಿಟ್ಟು. ಯಾವುದೇ ರೀತಿ ಮಸಾಲೆ ಪದಾರ್ಥ ಹಾಕ್ಕೊತಿಲ್ಲ. ಗರಂ ಮಸಾಲೆ ಆಗಲಿ, ಜೀರಾ ಪೌಡರ್, ಧನಿಯಾ, ಮಿರ್ಚಿ ಅವೆಲ್ಲ ಏನು ಹಾಕ್ಕೊತಾ ಇಲ್ಲ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೇಕಾದರೆ ನೀವು ಹಾಕೋಬೋದು. ಮಕ್ಕಳಿಗೋಸ್ಕರ ಅಂತ ಮಾಡಿರೋದ್ರಿಂದ ಜಾಸ್ತಿ ಅವೆಲ್ಲ ಏನು ಹಾಕಿಲ್ಲ. ಇದು ಬಿಸಿನೂ ಚೆನ್ನಾಗಿರುತ್ತೆ ಮತ್ತು ತಣ್ಣಗಾದ ಮೇಲೂ ಕೂಡ ಚೆನ್ನಾಗಿರುತ್ತೆ. ಬಿಸಿನೇ ತಿನ್ನಬೇಕು ಅಂತ ಏನಿಲ್ಲ. ಹಾಗಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು. ಇದನ್ನ ಇದೇನು ಮಾಡಿಡೋದು ಬೇಡ, ಆವಾಗಲೇ ಹಾಕೋಬೋದು. ಈ ಥರ ಹಾಕ್ಕೊಂಡ್ರೆ ಆಯಿತು. ಸಂಜೆ ಕೂಡ ಇದನ್ನು ಮಕ್ಕಳಿಗೆ ಕೊಡ್ಬೋದು, ಸ್ಕೂಲಿಂದ ಬರ್ತಾರಲ್ಲ ಆವಾಗ. ಬೆಳಗ್ಗೆ ಲಂಚ್ ಬಾಕ್ಸ್ಗೂ ಕೊಡ್ಬೋದು. ಮೊಟ್ಟೆ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದಲ್ವಾ, ಹಾಗಾಗಿ ಇದು ಮಾಡ್ತಾಯಿದ್ದೀನಿ. ದಿನಕ್ಕೆ 1 ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಹೇಳ್ತಾರಲ್ಲ, ಮೊಟ್ಟೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೊಡ್ಡದಾಗಲಿ ಸಣ್ಣದಾಗಲಿ. ಇದನ್ನು ಜಾಸ್ತಿ ಬೇಯಿಸೋದು ಬೇಡ, ಒಂದು ಸ್ವಲ್ಪ ಅಷ್ಟೇ. ಈಗ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕ್ಯಾರೆಟ್ ಆದ್ರೂ ಸರಿ, ಸೌತೆಕಾಯಿ ಏನಿರುತ್ತೋ ಅದು ತಿನ್ಬೋದು. ಇಲ್ಲ ಹಾಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ಲಂಚ್ ಬಾಕ್ಸಿಗೆಲ್ಲ ಹಾಕೋದ್ರಿಂದ ಇದೆಲ್ಲ ಹಾಕ್ತಾರಲ್ಲ, ಅದಕ್ಕೆ ತೋರಿಸಿದ್ದೀನಿ. ಓಕೆನಾ? ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಸಿಂಪಲ್ ಅಡುಗೆಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟು, ಲೈಕು, ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೀವು ನೋಡಿ ನಿಮ್ಮ ಸ್ನೇಹ ಬಳಗದವ್ರಿಗೂ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.